ರಾತ್ರಿ ಉಳಿದಿರೋ ಅನ್ನದಿಂದ ಒಂದು ರುಚಿಯಾದಂಥ ಬ್ರೇಕ್ಫಾಸ್ಟನ್ನು ಮಾಡಿ ತೋರ್ಸಾಕತ್ತೀನಿ ನಿಮಗೆ ಇವತ್ತಿನ ದಿವಸ. ಉದುರಾಗಿರುವಂಥ ಅನ್ನಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಸಣ್ಣಗೆ ಮಿಕ್ಸಿ ಮಾಡ್ಕೊಳ್ರಿ. ಇದನ್ನು ಒಂದು ಬೌಲಿಗೆ ತಗೊಳ್ರಿ. ಇದಕ್ಕೆ 1 ಕಪ್ನಷ್ಟು ಗೋಧಿ ಹಿಟ್ಟು, 1 ಕಪ್ನಷ್ಟು ಜೋಳದ ಹಿಟ್ಟು, ಅರ್ಧ ಕಪ್ನಷ್ಟು ಕಡಲೆಬೇಳೆ ಹಿಟ್ಟು, ಸಣ್ಣ ಕಟ್ ಮಾಡಿಕೊಂಡಿರೋಂಥ ಉಳ್ಳಾಗಡ್ಡಿ ಮತ್ತು ಸಬ್ಬಸ್ಗಿ, ಉಪ್ಪು ಮತ್ತು ಖಾರ ಮತ್ತು ಜೀರಿಗೆ ಪುಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ನಿಮ್ಗೆ ತಾಲಿಪೆಟ್ಟು ಬೇಕು ಅಂತಂದರೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ರಿ. ದೋಸೆ ಥರ ಬೇಕು ಅಂದರೆ ಸ್ವಲ್ಪ ದೋಸೆ ಹದದೊಳಗೆ ನೀವು ಇದನ್ನು ಮಿಕ್ಸ್ ಮಾಡಿಕೊಡ್ರಿ. ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಡ್ರಿ. ಈಗ ಕಾದಿರುವಂಥ ಹಂಚಿಗೆ ಈ ಹಿಟ್ಟನ್ನು ಸೇರಿಸ್ಕೊಂಡು ದೋಸೆ ಥರ ಸ್ವಲ್ಪ ದಪ್ಪನಾಗಿ ಹಾಕ್ಕೊಳ್ರಿ. ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ನಿಧಾನಕ್ಕೆ ಎರಡು ಕಡೆಗೂ ಬೇಯಿಸ್ಕೊಡ್ರಿ. ಎಣ್ಣೆ ಅಥವಾ ತುಪ್ಪ ಹಚ್ಕೊಂಡು ಇದನ್ನು ಬೇಯಿಸ್ಕೋಬೋದು. ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ. ಇವತ್ತಿನ ದಿವಸ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಂಡಿನಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಹಾಗೆ ದಯವಿಟ್ಟು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಇದನ್ನು ಯಾವ ಚಟ್ನಿ ಜೊತೆಗೆ ಬೇಕಾದರೂ ಸವಿರಿ. ಥ್ಯಾಂಕ್ ಯು.